ನಿಮ್ಮ ವಾಹಿನಿ. ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷದ ಅವಧಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ನಡೆಯುತ್ತಿರುವ ಚುನಾವಣೆಗೆ ನಾಗಮಂಗಲ ಬಿಜೆಪಿ ಪಕ್ಷದ ವತಿಯಿಂದ ಜೋಡಿ ನೇರಲಕೆರೆ ಗ್ರಾಮದ ಬಿಜೆಪಿ ಕಟ್ಟಾಳು ದೇವಪ್ಪರವರು ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಿದ್ದು, ಇಂದು ಪಕ್ಷದ ಮುಖಂಡರ ಜೊತೆಗೂಡಿ ನಾಮಪತ್ರ ಸಲ್ಲಿಸಿದರು. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಮಾತನಾಡಿ, ನಮ್ಮ ಪಕ್ಷದ ವತಿಯಿಂದ ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ದೇವಪ್ಪರವರು ಸ್ಪರ್ಧಿಸಿದ್ದು, ಅವರ ಗೆಲುವು ಖಚಿತವಾಗಿದೆ. ಗ್ರಾಮೀಣ ಪ್ರದೇಶದ ಜನತೆ ಹಾಗೂ ಸಹಕಾರ ಸಂಘದ ಸದಸ್ಯರುಗಳು ಅತಿ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ದೇವಪ್ಪರವರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ತಿಳಿಸಿದರು. ವ್ಯಾಪ್ತಿಯ ಸಹಕಾರ ಸಂಘದ ಚುನಾವಣೆ ಸಮಿತಿಗೆ ನಮ್ಮ ಬಿಜೆಪಿ ವತಿಯಿಂದ ನಮ್ಮ ಕಾರ್ಯಕರ್ತರು ಹಾಗೂ ಮುಂದಿನ ಅಧ್ಯಕ್ಷರ ಗುರುತಿಸಬೇಕಾದಂಥ ಸಿದ್ಲಿಂಗಸ್ವಾಮಿಯವ್ರನ್ನ ಅವರ ಸಮ್ಮುಖದಲ್ಲಿ ನಮ್ಮನ್ನು ಎಲ್ಲರೂ ನಮ್ಮ ಬಿಜೆಪಿ ಪಕ್ಷದವರು ಎಲ್ಲರೂ ಸಹಕಾರ ಮಾಡಿ ನನ್ನನ್ನು ನಿಲ್ಲಿಸ್ಕೊಳ್ಳೇಬೇಕು ಅಂತ ಹೇಳಿ ಸಹಕಾರ ಮಾಡಿ ನಿಲ್ಲಿಸ್ತವ್ರೆ. ಆದರೂ ನಮ್ಮ ರೈತಾಪಿಯವರು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ನನಗೆ ಬೆಂಬಲ ಕೊಟ್ಟು ಜಯಶೀಲರಾಗಿ ಮಾಡಬೇಕು ಅಂತ ಹೇಳಿ ವಿನಂತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಬ್ರಹ್ಮದೇವರಹಳ್ಳಿ ಸೊಸೈಟಿ, ನಮ್ಮ ಜೋಡಿ ನೇರಲಕೆರೆ ಗ್ರಾಮ, ಸಾಲಗಾರರ ಕ್ಷೇತ್ರ ದೇವಪ್ಪ. ಶ್ರೀಯುತ ದೇವಪ್ಪ ಅವ್ರನ್ನ ನಾವು ಕಣಕ್ಕಿಳಿಸ್ತಾ ಇದ್ದೀವಿ. ಹಂಗಾಗಿ ಅಲ್ಲಿ ಎಲ್ಲ ಚುನಾಯಿತ ಮತದಾರರು ಯಾರಿದ್ದಾರೋ ದಯವಿಟ್ಟು ನಮ್ಮ ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಸರ್ವಾನುಮತದಿಂದ ಅವ್ರನ್ನ ಮತದಾನದ ಸಮಯದಲ್ಲಿ ಅವರಿಗೆ ಬೆಂಬಲಿಸಬೇಕು ಅಂತ ನಮ್ಮ ಬಿಜೆಪಿ ಪಾರ್ಟಿ ವತಿಯಿಂದ ಮತ್ತು ಬಿಜೆಪಿ ನಾಗಮಂಗಲ ಮಂಡಲದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಸಹಕಾರ ಸಂಘದಿಂದ ನಮ್ಮ ಹಿರಿಯ ಕಾರ್ಯಕರ್ತರು ಸಕ್ರಿಯವಾಗಿ ದೇವಪ್ಪನವರು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದರು. ಅವರನ್ನು ಈ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಬಿಂಬಿಸಿದ್ದೇವೆ. ಈ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಸಮಿತಿ ಮಂಡಲ ವತಿಯಿಂದ ಭಾಳ ಶ್ರದ್ಧೆಯಿಂದ ಅವರನ್ನು ಜಯಶೀಲರಾಗಿ ಮಾಡಬೇಕು. ಇವರ ಒಂದು ಸಕ್ರಿಯತೆ, ಇವರು ಒಂದು 30 ವರ್ಷದ ಕಾರ್ಯಕರ್ತರು, 30 ವರ್ಷದಿಂದ ಪಾರ್ಟಿನಲ್ಲಿ ಸಕ್ರಿಯವಾಗಿ ದುಡಿದಿದ್ದಾರೆ. ಅವರಿಗೆ ನಾವು ಬೆಂಬಲವಾಗಿ ನಿಂತು ಅವರನ್ನು ಜಯಶೀಲರಾಗಿ ಮಾಡಬೇಕಾದದ್ದು ನಮ್ಮ ಪಾರ್ಟಿಯ ಕಾರ್ಯಕರ್ತರ, ನಮ್ಮೆಲ್ಲರ ಕೆಲಸ. ಗೋಷ್ಠಿಯಲ್ಲಿ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಸಿದ್ದಲಿಂಗಸ್ವಾಮಿ, ದೇವಲಾಪುರ ಹೋಬಳಿ ಅಧ್ಯಕ್ಷ ವಿಜಯಕುಮಾರ್, ರೈತ ಮೋರ್ಚಾ ಅಧ್ಯಕ್ಷ ಪ್ರಭಾಕರ್, ಹೊಣಕೆರೆ ಮಂಡಳ ಉಪಾಧ್ಯಕ್ಷ ಎಚ್.ಸಿ. ವೆಂಕಟೇಶ್, ಒಬಿಸಿ ಉಪಾಧ್ಯಕ್ಷ ಚಂದ್ರಾಚಾರ್ ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ನಂಜುಂಡಪ್ಪರವರು ಉಪಸ್ಥಿತರಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.